ತನುಷ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಆರಾಮ್ ಸರ್, ನೀವು? ಎಸ್ ಗುಡ್. ವಂದಿತಾ ಮ್ಯಾಮ್ ನಮಸ್ಕಾರ. ಹಲೋ, ನೀವ್ ಹೇಗಿದ್ದೀರಾ? ಎಸ್ ಐ ಆಮ್ ಗುಡ್. ನೀವು? ಸೂಪರ್. ಎಸ್ ನಮ್ಮ ಡೈರೆಕ್ಟ್ರು ಲವ ಸರ್ ಹೇಗಿದ್ದೀರಾ? ಫೈನ್ ಸರ್. ಹೆಂಗಿದೆ ಇವಾಗ ಅಂದರೆ ನನಗನ್ಸೋದೇನೆಂದ್ರೆ ಸಿನಿಮಾಗೆ ಎಷ್ಟು ಖರ್ಚು ಮಾಡಿದಾರೋ ಗೊತ್ತಿಲ್ಲ, ಬಟ್ ಸಿನಿಮಾ ಮೇಲೆ ಬರ್ತಿರೋ ಕೇಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರನೇ ಜಾಸ್ತಿ ಖರ್ಚಾಗಿದೆ ಅನ್ಸುತ್ತೆ ನಿಮಗೆ. ತುಂಬ ಓದಾಡ್ತಿದ್ರ ಅನ್ಸುತ್ತೆ. ಹೆಂಗಿದೆ ಸರ್ ಇವಾಗ ಸಿಚುವೇಶನ್ ಬಾಸ್ ಸಿನಿಮಾದ್ದು? ಇಲ್ಲ, ಬಾಸು ಏನು ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಸ್ಟೇಗೆ ಸಿಟಿ ಸಿವಿಲ್ ಕೋರ್ಟಲ್ಲಿ ಹಾಕಿದ್ರು, ಅದು ವೆಕೇಟ್ ಆಗಿದೆ. ಸೊ ರಿಲೀಸ್ ಮಾಡ್ಬೋದು ಅಂತ ಕೋರ್ಟ್ ಆರ್ಡ್ರ್ ಮಾಡಿದೆ. ಸೊ ಮಾಡ್ತಾಯಿದ್ದೀವಿ ರಿಲೀಸ್ನ ಸರ್. ಓಕೆ ಸರ್, ತನುಷ್ ಸರ್ ಅವರು ಫಸ್ಟ್ ಬಂದು ನಿಮ್ಗೆ ಕತೆ ಹೇಳಿದಾಗ ನೀವೇನು ಕ್ವಶನ್ ಕೇಳಿದ್ ನೀವು ಅವ್ರಿಗೆ? ನಮ್ಗೆ ಅನ್ಸಿರೋ ಡೌಟೇ ನಿಮ್ಗೂ ಅನಿಸ್ತಾ? ಏನು ನಿಮ್ಗೆ ಏನು ಡೌಟ್ ಇದೆ ಅಂತ ನನಗೆ ಹೆಂಗ್ ಗೊತ್ತು? ನೋಡಿದ್ದೇನು ಅಂದ್ರೆ ದರ್ಶನ್ ಸರ್ ಏನ್ ಇನ್ಸಿಡೆಂಟ್ ಆಯ್ತು ಅದನ್ನೇ ಸಿನಿಮಾ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು. ನಿಮ್ಗೂ ಆ ಥರದ್ದು ಡೌಟ್ ಬಂತ? ನನಗೆ ಆ ಥರ ಡೌಟ್ ಬಂದಿಲ್ಲ ಸರ್. ಅಂತ ಪಾಯಿಂಟ್ ಬಿಕಾಸ್ ಅಂದ್ರೆ ಟ್ರೈಲರ್ ಕಟ್ ಆಗಿರ್ಬೋದು ಅಥವಾ ಗ್ಲಿಮ್ಸ್ ಟೀಸರ್ ಫಸ್ಟ್ ಲುಕ್ ಪೋಸ್ಟ್ ಇಂದಾನು ಎಲ್ರೂ ಅದಕ್ಕೆ ಕನೆಕ್ಟ್ ಆಗ್ತಿದ್ದಾರೆ. ಅದನ್ನ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಬಾಸ್ ಸಿನಿಮಾ ಅಂದ್ರೆ ದರ್ಶನ್ ಸರ್ ಕೇಸ್ ಬಗ್ಗೆನೇ ಇರುವಂತಹ ಸಿನಿಮಾ ಅನ್ನೋದು ಒಂದು ಇದಿದೆ ಅಲ್ವಾ? ಸೊ ನಿಮ್ಗೆ ಯಾರಿಗೂ ಕತೆ ಗೊತ್ತಿಲ್ಲ ಅಲ್ಲ ಸರ್? ಇಲ್ಲ, ಕತೆ ಗೊತ್ತಾದ್ರೆ ಸಿನಿಮಾ ಕನೆಕ್ಟ್ ಆಗ್ತೀರಾ. ಓಕೆ, ಕತೆ ಗೊತ್ತಿಲ್ದಿರೋದಕ್ಕೆ ಬೇರೆ ಕತೆ ಕನೆಕ್ಟ್ ಆಗ್ತಾ ಇದೀರ ಅಷ್ಟೇ ನೀವು. ಓಕೆ, ಬಟ್ ನೋಡುವ ಟೀಸರ್ ಎಲ್ಲದರಲ್ಲೂ ಅದೇ ಕಾಣ್ತಿದೆ ಅಲ್ಲ ಅಂತ. ಅದೇ ನಾನು ಹೇಳಿದ್ನಲ್ಲ ಸರ್, ಕತೆ ಗೊತ್ತಿಲ್ಲ ನಿಮ್ಗೆ, ಕಂಪ್ಲೀಟ್ ಕತೆ ಗೊತ್ತಿಲ್ಲ. ಕಂಪ್ಲೀಟ್ ಕತೆ ನೋಡಾದ್ಮೇಲೆ ನೀವು ಸಿನಿಮಾ ಕನೆಕ್ಟ್ ಆಗ್ತೀರಾ. ಅಲ್ಲೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ, ಸಿನಿಮಾನೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನಿಮ್ಗೆ. ಕಂಪ್ಲೀಟ್ಲಿ 2 hours ಪ್ಲಸ್ ಏನಿದೆ ಸಿನಿಮಾ, ಅದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನನ್ನನ್ನ ಇವಾಗ ಆ ಕ್ಯಾರೆಕ್ಟರ್ ಆಗಿ ನೋಡ್ತೀರಾ, ವಂದಿತನ ಆ ಕ್ಯಾರೆಕ್ಟರ್ ಆಗಿ ನೋಡ್ತೀರಾ, ಮತ್ತೆ ಅಲ್ಲಿರೋ ಆರ್ಟಿಸ್ಟ್ಗಳನ್ನೆಲ್ಲ ಆ ಕ್ಯಾರೆಕ್ಟರ್ ಆಗಿ ನೋಡ್ತಾ ಇರ್ತೀರ ನೀವು. ಅಂದ್ರೆ ತನುಷ್ ಆಗಿ ನೋಡ್ತಾ ಇರಲ್ಲ, ವಂದಿತಾ ಆಗಿ ನೋಡ್ತಾ ಇರಲ್ಲ. ಅಲ್ಲಿ ನನ್ನನ್ನ ಬೇರೆ ತರ ನೋಡ್ತಾ ಇರ್ತೀರಾ, ವಂದಿತನ ಬೇರೆ ತರ ನೋಡ್ತಾ ಇರ್ತೀರಾ, ಅಥವಾ ಇನ್ನ ತುಂಬಾ ಜನ ಇದಾರೆ, ಪಾಯಲ್, ನಮ್ಮ ವಿಜಯಶ್ರೀ, ಅವ್ರವ್ರ ಕ್ಯಾರೆಕ್ಟರ್ಗಳು ಅವರು ಆ ಪರ್ಸನ್ ಬಿಟ್ಬಿಟ್ಟು ಸಿನಿಮಾ ಒಳಗಡೆ ಇರೋ ಕ್ಯಾರೆಕ್ಟರ್ನಾಗ ನೋಡ್ತಾ ಇರ್ತೀರ. ಅದು ನಮ್ಮ ಸಿನಿಮಾ ಸ್ಪೆಷಾಲಿಟಿ. ಓಕೆ, ಹಂಗೆ ಆಗ್ಲಿ ಅಂತ ಅನ್ಕೋತೀನಿ ನಾನು ಕೂಡ. ಎಸ್ ವಂದಿತಾ ಮ್ಯಾಮ್, ಐ ಥಿಂಕ್ ಈ ವರ್ಷ ತುಂಬಾ ಸಿನಿಮಾಗಳು ಲೈನಪ್ಸ್ ಅಲ್ಲಿದೆ, ರಿಲೀಸಿಗೆ ರೆಡಿ ಇದೆ, ಸ್ಪೆಷಲ್ ಸಾಂಗ್ಸು, ಒಳ್ಳೆ ಒಳ್ಳೆ ಪಾತ್ರಗಳೆಲ್ಲ ಮಾಡ್ತಿದ್ರ. ಸೊ ಅದೇ ಒಂದು ಧಾಟಿಯಲ್ಲಿ ಈ ಸಿನಿಮಾ ಕೂಡ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯಾ? ಖಂಡಿತ ನಂಬಿಕೆ ಇದೆ. ಇವಾಗ ಏನ್ ನಂದು ಈ ವರ್ಷ ಎಲ್ಲ ರಿಲೀಸಿಗೆ ರೆಡಿ ಇದೆ, ರಿಲೀಸ್ ಆಗಿದೆ. ಅದೆಲ್ಲ 1.5 ವರ್ಷ ಹಿಂದೆ, 2 ವರ್ಷ ಅರೌಂಡ್ ಆ ಟೈಮಲ್ಲಿ ಮಾಡಿರೋವಂಥದ್ದು. ಸೊ ಈ ವರ್ಷ ಎಲ್ಲ ರೆಡಿ ಆಗಿದೆ ರಿಲೀಸಿಗೆ. ಸೊ ಅವಾಗ ಹಿಂಗೆ ನಾನು ಒಪ್ಕೊಂಡು ಒಳ್ಳೇದಾಗುತ್ತೆ ಅಂತ ನಂಬಿಕೆಯಲ್ಲಿದ್ದೆ. ಸೊ ಅದೇ ರೀತಿ ಪಾಸಿಟಿವ್ ಆಗಿದ್ದೀನಿ, ಹಂಗೆ ಆಗುತ್ತೆ ಅಂತ ನಂಬಿದ್ದೀನಿ. ಈಗ ಇವಾಗ ತನುಷ್ ಅವರು ಹೇಳಿದ್ರು, ಅವ್ರ ಕತೆ ಕೇಳಿದಾಗ ನನ್ಗೆ ಆ ಥರದ್ದೇನು ಅನಿಸ್ಲಿಲ್ಲ ಅಂತ. ನಿಮಗೆ ಕತೆ ಕೇಳಿದಾಗ ಏನಾದರೂ ಸ್ವಲ್ಪ ಆದರೂ ಇದೆಲ್ಲೋ ಕನೆಕ್ಟ್ ಆಗುತ್ತಲ್ವಾ ಅಂತ ಏನಾದ್ರು ಅನಿಸ್ತು. ಬಿಕಾಸ್ ಅವಾಗ ಆ ಟೈಮಲ್ಲಿ ಅದೇ ಫ್ರೆಶ್ ಸ್ಟೋರಿ ನಡೀತಾ ಇದ್ದಿದ್ದು. ಸೊ ಖಂಡಿತ ಅನಿಸಿತ್ತು. ಬಟ್ ನಾನು ಡೈರೆಕ್ಟರ್ ಕೇಳಿದಾಗ ಅವರು ನನಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಪಿಕ್ಚರ್ ಕೊಟ್ಟರು. ಸೊ ಇದು ಈ ಥರ ಅಲ್ಲ, ಆ್ಯಂಡ್ ಹಿಂಗೆ ಎಕ್ಸಾಂಪಲ್ ಕೊಟ್ಟರು ಸಾಕಷ್ಟು. ಈಗ ನಾವು ಹಂಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಂದ್ರೆ ಸಾಕಷ್ಟು ಸ್ಟೋರಿಗಳು ನಡೀತಾ ಇರುತ್ತೆ, ದಿನಕ್ಕೊಂದು ಕ್ರೈಮ್ಗಳು ನಡೀತಾ ಇರುತ್ತೆ. ಸೊ ನಾವು ಒಂದನ್ನೇ ಇಟ್ಕೊಂಡು ಇವಾಗ ಜನಗಳು ಹೆಂಗೆ ನೀವು ಹೇಳ್ದಂಗೆ ಒಂದೇ ಸ್ಟೋರಿ ಇಲ್ಲ ಅವ್ರಿಗೆ ರಿಲೇಟ್ ಆಗುತ್ತೆ ಅಂತ ತಗೊಂಡು ಹೋಗ್ತಿದ್ದಾರೆ. ನಾವು ಹಂಗೆ ಮಾಡೋದಕ್ಕಾಗಲ್ಲ. ಸೊ ಅದೇ ರೀತಿ ನಾನು ಓಕೆ ನೋಡೋಣ ಕತೆ ಹೆಂಗೆ ಬರುತ್ತೆ ಅಂತ ಪಾಸಿಟಿವ್ ಆಗೇ ತಗೊಂಡೆ. ಬಟ್ ನೀವು ಒಂದು 2-3 ಸಲ ಥಿಂಕ್ ಮಾಡಿದ್ರ ಈ ಪಾತ್ರ ಮಾಡಬೇಕಾ ಬೇಡವಾ? ಬಿಕಾಸ್ ಒಂದು ರಾಂಗ್ ಅಸಂಪ್ಷನ್ ಹೋಗ್ಬೋದು ಆಡಿಯನ್ಸ್ ಅಲ್ಲಿ, ಇಲ್ಲದೆ ಇರೋ ನೆಗೆಟಿವಿಟಿ ಅಥವಾ ಟ್ರೋಲ್ಸ್. ಅಂದ್ರೆ ಇಲ್ಲ, ನಂಗೆ ಫಸ್ಟ್ ಕತೆ ಕೇಳಿದಾಗ ನಂಗೆ ಅದೊಂದು ಥಾಟ್ ಬಂತು. ಸರ್ ಕೇಳಿದೆ ಆ್ಯಂಡ್ ಅವ್ರು ಕ್ಲಿಯರ್ ಮಾಡಿದ್ರು, ಈ ಥರ ಸ್ಟೋರಿ ಎಲ್ಲ ಇದು ಯಾವುದಕ್ಕೂ ಅವ್ರಿಗೆ ಲಿಂಕ್ ಆಗೋದಿಲ್ಲ ಅಂತ. ಯಾಕಂದ್ರೆ ನಾನು ದರ್ಶನ್ ಸರ್ ಫ್ಯಾನು. ಬಿಕಾಸ್ ಒಂದು ಸ್ವಲ್ಪ ಎಲ್ಲೋ ಕೆಲವೊಂದು ಮೂಮೆಂಟಲ್ಲಿ ನಮ್ಗೆ ಅನ್ಸುತ್ತೆ ಇದು ಅದಕ್ಕೆ ರಿಲೇಟ್ ಆಗುತ್ತಾ ಅಂತ. ಆ್ಯಂಡ್ ಅವ್ರ ಫ್ಯಾನ್ ಆಗಿ ನಾನು ಅವ್ರ ಆಪೋಸಿಟ್ ಅಂತೂ ನಾನು ಮಾಡೋದಕ್ಕೆ ಚಾನ್ಸ್ ಇಲ್ಲ. ಬಟ್ ಸೊ ಅದೇ ಥರ ನನಗೆ ಏನ್ ಕೇಳ್ತೀನಿ ನನ್ಗೆ ಗೊತ್ತಾಯ್ತು, ಸಾರಿ. ಅಂದ್ರೆ 2-3 ಸಲ ಆಲೋಚನೆ ಮಾಡಿದ್ರೆ ಟ್ರೋಲ್ಸ್ ಬರುತ್ತೆ. ಓಕೆ, ಆ ಥರ ಟ್ರೋಲ್ಸ್ ಬಗ್ಗೆ ಯೋಚನೆ ಮಾಡೋದಂದ್ರೆ ಒಂದು ಕಲಾವಿದ್ರು ಎದುರ್ಕೊಬಾರ್ದು ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾವು ಸಿನಿಮಾ ಜನಗಳಿಗೆ ಮಾಡ್ತೀವಿ ಆ್ಯಂಡ್ ಅವ್ರಿಗೆ ಇಷ್ಟ ಆಗಬೇಕು ಅನ್ನೋ ಥರನೇ ಮಾಡೋದು. ಆ್ಯಂಡ್ ಯಾವುದನ್ನು ಪರ್ಸ್ನಲ್ ಆಗಿ ತಗೋಬಾರ್ದು. ಸಿನಿಮಾ ರೀತಿ ನೋಡಿದ್ರೇ ಏನು ಭಯ ಪಡೋ ಅವಶ್ಯಕತೆ ಇರಲ್ಲ.
ಸೊ ಅದೇ ರೀತಿ ನಾನು ನಂದು ಪಾತ್ರ ಏನಿದೆ ಅದನ್ನಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದೀನಿ. ನಾನು ಹೆಂಗೆ ಪರ್ಫಾರ್ಮ್ ಮಾಡಬೇಕು, ನನ್ನ ಟ್ಯಾಲೆಂಟ್ ಹೆಂಗೆ ನಾನು ಜನಗಳಿಗೆ ರೀಚ್ ಮಾಡಬೇಕು ಅನ್ನೋದು ಯೋಚನೆ ಇತ್ತು ಅಷ್ಟೇ. ಅದು ಬಿಟ್ಟು ಭಯ ಆ ಥರ ಏನಿರಲಿಲ್ಲ. ಓಕೆ ಸರ್, ಅವ್ರು ಹೇಳಿದ್ರು ಇವಾಗ ಅಂದರೆ ಲಭಾ ಸರ್ ಒಂದ್ಸಲ ಓವರ್ ಆಲ್ ನರೇಷನ್ ಕೊಟ್ಮೇಲೆ ಗೊತ್ತಾಯ್ತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಹೇಳಿದ್ರು. ಸರ್ ನಾವು ಮೋನಿಕಾ ವಂದಿತ್ ಅವ್ರ ಹಳೆ ಹೆಸರು ವಂದಿತ್ ಅವ್ರ ಏನು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಸುಮಾರು ಒಂದು 150 ಜನ ಮಾಡಿದೋ. ಓಕೆ ಒಂದು ನಾವು ಯಾವಾಗ ಸ್ಟೋರಿ ಬರೆಯೋಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದೋ ಅವಾಗಿಂದನೇ ಆಡಿಷನ್ ಸ್ಟಾರ್ಟ್ ಮಾಡಿದೋ. ಎಲ್ಲ ಮಾಡಿ 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 ಆಗೋಗಿ ಕೆಲವರು ಓಕೆ ಆಗಿದ್ರು, ಬಟ್ ಅವರು ಒಂದು ಸ್ವಲ್ಪ ಹಿಂದೇಟ್ ಆಗ್ತಾಯಿದ್ರು. ಇಲ್ಲ 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 ನಾವು ಅಲ್ಲಿದೆ ಬಿಸಿ ಅಂತ ಹೇಳಿ. ನಮಗೆ ಫ್ರೆಶ್ ಪೇಸ್ ಬೇಕು, ಒಂದು ಯಾರು ಅನ್ನೋದ್ರಲ್ಲಿತ್ತು. ಈ ಮೇಡಮ್ KD ಮಾಡ್ತಿದ್ರು, ನಮ್ಮ ಒಬ್ಬ ಮೇಕಪ್ ಅವರಿದ್ದರು ರಾಘವೇಂದ್ರ ಅಂತ. ಅವರು ಒಂದು ಯಾರಿಗೋ ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ಸೋಕ್ಕೆ ಬೇರೆ ಹುಡುಗಿ ಕರೆಸಿದ್ದು. ಅವ್ರಿಗೆ ಮಾಡೋಕ್ಕೆ ಬಂದರು. ಸರ್ ಒಬ್ರು ಇದ್ದಾರೆ ಸರ್, ನೋಡ್ತೀರಾ ಸರ್ ಅಂದರು. ಅವಾಗ ಕೊಟ್ಟರು, ನಮ್ಮ ಅಸೋಸಿಯೇಟ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು. ಆಮೇಲೆ ನಂತರ ನಾವು ಮಾಡಿ ಮೇಡಮ್ ಭೇಟಿಯಾಗಿ ಕನ್ವಿನ್ಸ್ ಮಾಡಿದೆ, ಸ್ಟೋರಿ ಎಲ್ಲ ಹೇಳಿದ್ರು. ಸೊ ಅವರು ಒಪ್ಕೊಳ್ಳೋಕೆ ತುಂಬ ದಿನ ತೊಗೊಂಡ್ರು. ನಾನು ಹಿಂದೆ ಬಿಡ್ದಲ್ಲೇ ಅವ್ರು ಕನ್ವಿನ್ಸ್ ಮಾಡಿ 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 ಪ್ಲೀಸ್ ನೀವೇ ಮಾಡಿ ಮೇಡಮ್ ಬೇಕು ಮೇಡಮ್ ನೀವೇ ಅಂತ. ಆಮೇಲೆ ಕೊನೆಗೆ ಒಪ್ಕೊಂಡ್ರು. ತುಂಬ ಒಳ್ಳೆ ಹುಡುಗಿ ಪಾಪ. ಒಂದು ದಿನ ಸೆಟ್ಟಲ್ಲಿ ನಮ್ಗೆ ಕಿರ್ಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅಷ್ಟೇ ಇದೆ ಸರ್. ಉಳಿಕೊಂಡಿದ್ದಾರೆ ಎಲ್ರಿಗೂ. ದಿನ ಅಲ್ಲ, ಬೆಳಿಗ್ಗೆ ಅಲ್ಲದೆ ರಾತ್ರಿ ಅಲ್ಲದೆ ಫುಲ್ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದೀವಲ್ಲ, ಸೊ ಅಷ್ಟು ಟಾರ್ಚರ್ ಕೊಟ್ಟು ಮಾಡಿಸಿದ್ದಾರೆ. ಇಲ್ಲ, ಆ್ಯಕ್ಚುಲಿ ನಾನು ಹಿಂದೆ ಸಿನಿಮಾ ಮಾಡಿದ್ದೆ, ನಾನು ಒಂದೆರಡು ಹೌದು. ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ನನಗೆ ಆ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದ್ರೆ, ಕೆಲವು ಆರ್ಟಿಸ್ಟ್ಗಳು ನಮಗಿಷ್ಟು ಮೇಲ್ ಆರ್ ಫೀಮೇಲ್ ನನಗೆ ಈ ನೀಡ್ಸ್ ಬೇಕು ಅಂತ ಕೇಳ್ತಾರೆ. ಬಟ್ ನಾವು ಕೊಟ್ಟಿದ್ದೀವಿ ಇವ್ರಿಗೂ ಬೇಸಿಕ್ ನೀಡ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ. ಬಟ್ ಕೆಲವು ಪಬ್ಲಿಕ್ ಪ್ಲೇಸಲ್ಲೂ ನನಗೆ ಹೋದ್ಸಲಿ ಹಿಂದೆ ಸಿನಿಮಾ ಮಾಡಬೇಕಾದ್ರೆ ಕೆಲವು ಆರ್ಟಿಸ್ಟ್ಗಳು ಹಿಂಗಲೇ ಬೇಕು ಇದೇ ಬೇಕು ಅಂದ್ಬಿಟ್ಟು ಒಂದು 6 ಕ್ಯಾರವ್ಯಾನ್ ತರಿಸಿದ್ದು. 6 ಕ್ಯಾರವ್ಯಾನ್ ಒಂದು ಟೆಂಪಲಲ್ಲಿ ಮಾಡಬೇಕಾದ್ರೆ ಅವತ್ತು ಶೂಟಿಂಗೇ ಮಾಡೋಕ್ಕಾಗಲಿಲ್ಲ, ಮಳೆ ಬರಲಿಲ್ಲ. ಒಬ್ಬ ಶೇರಿಂಗ್ ಕ್ಯಾರವ್ಯಾನ್ ತರಿಸಿದ್ಕೆ ಮಾಡಲಿಲ್ಲ. ನಾನು ಮಾಡಲ್ಲಪ್ಪ ಅಂದರು. ಆ ಥರ ಎಕ್ಸ್ಪೀರಿಯೆನ್ಸಲ್ಲಿ ಇದರಲ್ಲಿ ನಾವು ಆ್ಯಕ್ಚುಲಿ ಸಿನಿಮಾ ಕೇಳಬೇಕು ಅಂದರೆ ಕ್ಯಾರವಾನ್ ಅದನ್ನೇ ಯೂಸ್ ಮಾಡಿಲ್ಲ ನಾವು. ಅಂಥ ಪಬ್ಲಿಕ್ ಪ್ಲೇಸ್, ಕ್ರೌಡೆಡ್ ಪ್ಲೇಸ್ಗಳಲ್ಲಿ ಮಾಡ್ತಿದ್ದೋ. ತುಂಬ ಎಲ್ಲ ಆರ್ಟಿಸ್ಟ್, ಹೀರೋಯಿನಿಂದ ಹಿಡ್ದು ನಮ್ಮ ಹೀರೋನೇ ಅವರೂ ಕೂಡ ಸಪೋರ್ಟ್ ಮಾಡಿದೆ. ಬಿಡಿ ಸರ್ ನಾವು ಮಾಡ್ತೇವೆ ಅಂತ ಪ್ರತಿಯೊಬ್ಬ ಆರ್ಟಿಸ್ಟು. ನಮ್ಮ ಮಲಯಾಳಂ ಆ್ಯಕ್ಟ್ರ್ ಒಬ್ಬರು ವಿಜಯಶ್ರೀ ಅಂತ ಕರ್ಕೊಬಂದಿದ್ದು. ಅವರು ತುಂಬ ಮಲಯಾಳಮಲ್ಲಿ ಪೀಕಲ್ಲಿರೋಂಥ ಆರ್ಟಿಸ್ಟು. ಅವರು ಕೂಡ ಸಿಚುವೇಶನ್ ನೋಡ್ಕೊಂಡು ಓಕೆ ನಾನೇ ಚೇರ್ ಮೇಲೆ ಕುಂತ್ಕೋತಿರ್ಲಿಲ್ಲ, ಇನ್ನೆಲ್ಲ ಅವರೆಲ್ಲಿ ಕುಂತ್ಕೊತಾರೆ, ರೆಡಿನಮ್ಮ ಅಂತಿದೆ. ಸೊ ಕ್ಯಾಮ್ರಾಮೆನ್ನೇ ಪಾಪ ಅವನಿಗೆ ಆ ಥರ ಕ್ಯಾಮ್ರಾ ಇಕ್ಕಕ್ಕೆ ಟೈಮ್ ಇರೋಕ್ಕಿಲ್ಲ. ಆ ಬ್ಯುಸಿಯಲ್ಲಿ ನಾವು ಕೆಲಸ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ವಿ ಸರ್. ಅಂದರೆ ನಿಮಗೆ ಈಗ ಟೀಸರು ಟ್ರೇಲರ್ ನೋಡಬೇಕಾದ್ರೆ ಇದನ್ನು ಬೇರೆ ಥರನೂ ಎಡಿಟ್ ಮಾಡಿಸ್ಬೋದು ಅನ್ನೋ ಥಾಟ್ ಏನಾದರೂ ಬಂದಿತ್ತಾ? ಅಂದರೆ ಇದು ನೋಡೋದಕ್ಕೆ ಹಿಂಗೆ ಕಾಣ್ತಿದೆ, ಅಟ್ಲೀಸ್ಟ್ ಈ ಥರ ಟ್ರೋಲ್ಸ್ ಅಥವಾ ಸಿಮಿಲಾರಿಟೀಸ್ನ ಆಡಿಯನ್ಸು ಅಥವಾ ಎಲ್ಲರೂ ನೋಡಿದಾಗ ಇಲ್ಲ ಇನ್ನೊಂದು ವರ್ಷನ್ ಏನೋ ಇರುತ್ತಲ್ವ, ನಿಮ್ಮ ಎಂಟೈರ್ ಸಿನಿಮಾದಲ್ಲಿ ಬೇರೆ ಶಾರ್ಟ್ಸ್ ಇರುತ್ತೆ, ಅದರಿಂದನೂ ಒಂದು ಎಡಿಟ್ ಮಾಡಿ ಟೀಸರ್ ಬಿಡಬೇಕು ಅನ್ನೋ ಥಾಟ್ ಬರಲಿಲ್ವಾ? ಸರ್, ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರೆ ಗೊತ್ತಾ? ಅದೇನೇನು ಬರುತ್ತೋ, ಅದೇನೇನು ನಡೆಯುತ್ತೋ ಹೋಗ್ತಾ ಇರಬೇಕು. ನಾವು ಹಿಂದೆ ಹೋಗ್ಬಿಟ್ಟು ಅದನ್ನ ಮಾಡ್ಬೋದಾಗಿತ್ತು, ಇದನ್ನ ಮಾಡ್ಬೋದಾಯ್ತು, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಆಗೋಯ್ತು ಅಷ್ಟೇ. ಅಲ್ಲ, ಈಗ ಕೇಸ್ಗಳು ಇದಾಯ್ತು. ಅದೇ ಸರ್, ಇವಾಗ ಏನೇ ಮಾಡಿದ್ರು ಇವಾಗ ವಾಪಸ್ ಹೋಗ್ಬಿಟ್ಟು ನಾನು 2025 ಹೋಗ್ಬಿಟ್ಟು ಎಲ್ಲ ಕರೆಕ್ಟ್ ಮಾಡ್ಕೊಂಡು ಹಿಂಗೆಲ್ಲ ಬರೋದಕ್ಕಾಗಲ್ಲ. ಅಲ್ಲ, ಈ ಇರೋ ಫುಟೇಜ್ ಅಲ್ಲಿ ಬೇರೆ ಇನ್ನೊಂದು ವರ್ಷನ್ ಆಫ್ ಟೀಸರ್ ತರದ್ದು. ಅಲ್ಲ, ಏನ್ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಬಂತೋ ಆ ಟೈಮ್ಗೆ ಯಾವ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಬಂತೋ ಅದನ್ನ ಹಾಕೊಂಡು ಮಾಡಿದ್ವಿ ಅಷ್ಟೇ. ಅದೇ ಎಲ್ಲ ಏನಾಗ್ತಾ ಇದೆ ಅಂದ್ರೆ ಕನೆಕ್ಟ್, ಎಲ್ಲರೂ ಬಹುಶಃ ಅದಕ್ಕೆ ಕನೆಕ್ಟ್ ಮಾಡ್ಕೋತಾ ಇದ್ದಾರೆ. ನಾನು ಹಿಂದಿನ ಚಾನಲ್ ಇಂಟರ್ವ್ಯೂ, ನೀವು ಒಬ್ಬ ವ್ಯಕ್ತಿನ ಈ ಥರ ಅಂತ ಪ್ರಿಸಂಪ್ಷನ್ ಮಾಡಿದಾಗ ನಾವೇನೇ ಮಾಡಿದ್ರು ಅದೇ ಥರ ಕಾಣಿಸುತ್ತೆ. ಈಗ ನಾವು ಈಗ ನಮ್ಮ ಎಡಿಟ್ರು ನಾವು ಟ್ರೈಲರ್ ಕಟ್ ಮಾಡ್ತಿದ್ದೋ, ನಾವು ಟ್ರೈಲರ್ ಬಿಡಲೇಬಾರ್ದು ಅಂತಿದ್ದೋ. ಕೆಲವರು ಡಿಸ್ಟ್ರಿಬ್ಯೂಟ್ರುಗಳು ಅವರೆಲ್ಲ ಬಿಡಿ ಸರ್ ಅಂದರು. ಅಷ್ಟು ನಾವು ಬೇಜಾರಾಗಿ ಹೋಗಿತ್ತು. ಏನು ಮಾಡೋದಲ್ಲೇ ಸ್ಟೇ ಆಯಿತು, ಟೆನ್ಷನ್ಗಳು.
ಅವು ಇವು ಥ್ರೆಡ್ಸ್ಗಳು ಅದು ಇದು ಎಲ್ಲ. ಬಟ್ ನಾವು ಡಿಸೈಡ್ ಮಾಡೋದು ಬೇಡ, ಏನಾರು ಆಗಲಿ ಹಂಗೆ ಬಿಡೋಣ ಅಂತ. ನಾವು ಟ್ರೈಲರ್ ಕಟ್ ಮಾಡೋಕ್ಕೆ ಕುಂತ್ಕೊಂಡಿದ್ದಾಗ ಪ್ರತಿಯೊಂದು ಕನೆಕ್ಟ್ ಆಗುತ್ತೆ ಈ ಸಿನಿಮಾಕ್ಕೆ ಅಂತಲ್ಲ. ಒಂದು ಕ್ರೈಮ್ ಅಂತ ಒಂದು ಬಂದಾಗ, ಕ್ರೈಮ್ ಸಬ್ಜೆಕ್ಟ್ ಮಾಡಿದಾಗ ನೀವು ಯಾವುದೇ ಆಗಲಿ, ಕ್ರೈಮ್ ಅಂದರೆ ಏನಿರುತ್ತೆ, ಅದು ಇದು ಇನ್ವೆಸ್ಟಿಗೇಷನ್ ಇರುತ್ತೆ, ಒಂದು ಮರ್ಡರ್ ಇರುತ್ತೆ, ಇನ್ನೊಂದು ಏನಾದ್ರೂ ಹೆಣ್ಮಕ್ಳ ಮೇಲೆ ಆದಂಥ ಅಫೆನ್ಸ್ಗಳಿರುತ್ತೆ, ಇನ್ನೇನಿರುತ್ತೆ, ಹೌದು ಒಂದು ರಾಬ್ರಿ ಇರುತ್ತೆ, ಡಕಾಯಿತ್ ಇರುತ್ತೆ, ಒಬ್ಬ ಪೊಲೀಸ್ ಇರ್ತಾನೆ, ಇನ್ವೆಸ್ಟಿಗೇಷನ್ ಇರ್ತಾನೆ, ಒಬ್ಬ ಮರ್ಡ್ರು ಮಾಡಿತ್ತು ಅಂದ್ರೆ ಅವ್ನು ಅರೆಸ್ಟ್ ಮಾಡೋಕ್ಕೆ ಹೋಗೇ ಹೋಗ್ತಾರೆ. ಹೌದು ಕಾಮನ್ ಪೀಪಲ್ ಆದ್ರಷ್ಟೇ, ಸೆಲೆಬ್ರಿಟಿ ಆದರೂ ಸೇಮ್ ಪ್ರೊಸೀಡಿಂಗ್ಸನ್ನೇ ನಾವು ಮಾಡೋದು, IPC CRPC ಪ್ರಕಾರನೇ ಮಾಡೋದು. ಹಾಗಿರ್ಬೇಕಾದ್ರೆ ಅಲ್ಲಿ ಕನೆಕ್ಟ್ ಆಗುತ್ತೆ ಅದು ಕ್ರೈಮ್ಸ್ ಅಂತ ಬಂದಾಗ, ಕ್ರೈಮ್ಗಳು ಮಾಡಿದಾಗ. ಸೊ ಅದನ್ನು ಅವ್ರು ಕಲ್ಪನೆ ಮಾಡ್ಕೊಂಡು ಕೇಸ್ ಹಾಕೋದು ಎಲ್ಲ ಮಾಡೋದು ತಪ್ಪು ನಮ್ಮ ಪ್ರಕಾರ. ರೈಟ್ಸ್ ಇದೆ ಹಂಗಂತ ಹೇಳ್ಬಿಟ್ಟು ಆ ರೈಟ್ಸ್ನ ಬೇರೆಯವ್ರ ಮೇಲೆ ಪ್ರೆಸರ್ ಮಾಡ್ತು ಅಂದರೆ ಏನೂ ಆಗೋದಿಲ್ಲ. ಇಂಡಿಯನ್ ಲಾ ಅನ್ನೋದು ನನಗೂ ಒಂದೇ, ನಿಮಗೂ ಒಂದೇ, ರೋಡಲ್ಲಿ ಹೋಗೋರ್ಗೂ ಒಂದೇ, ಎಲ್ಲರಿಗೂ ಒಂದೇ. ಇಂಡಿಯನ್ ಜುಡಿಷರಿ ತುಂಬ ಸ್ಟ್ರಾಂಗ್ ಆಗಿದೆ, ಯಾರಿಗೂ ನಾವು ಹೆದರಬೇಕಾಗಿಲ್ಲ ಅಷ್ಟೇ ಸರ್. ಮ್ಯಾಮ್ ಅವ್ರು ಹೇಳ್ತಾ ಇದ್ರು ಅಂದರೆ ಅವ್ರ ಪೋರ್ಷನ್ಗಿಂತನೂ ನಿಮ್ಮ ಪೋರ್ಷನ್ಸ್ ಜಾಸ್ತಿ ಇದೆ ಸಿನಿಮಾದಲ್ಲಿ ಇನ್ ಟರ್ಮ್ಸ್ ಆಫ್ ಸೀನ್ಸ್, ರನ್ ಡ್ಯೂರೇಷನ್ ಆಗಿರ್ಬೋದು, ಸೀನ್ಸ್ ಆಗಿರ್ಬೋದು ಅಂತ. ಸೊ ಅಂದರೆ ಎಷ್ಟು ಪ್ರಾಮಿನೆಂಟ್ ರೋಲ್ ಇದೆ, ಆ ರೋಲ್ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತಾಗ್ತಿದೆ. ಸೊ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು, ಏನು ಕಷ್ಟ ಅನ್ನಿಸ್ತು ಸೀನ್ಗಳಲ್ಲಿ? ಟು ಬಿ ಹಾನೆಸ್ಟ್ ಇದಕ್ಕೆ ಯಾವ ವರ್ಕ್ಶಾಪ್ ಮಾಡಿಲ್ಲ ನಾವು. ಇನ್ಫ್ಯಾಕ್ಟ್ ಸ್ಟೋರಿ, ಸ್ಕ್ರಿಪ್ಟ್, ಡೈಲಾಗ್ಸ್ ನನಗೆ ಮುಂಚೆನೂ ಸಿಕ್ಕಿಲ್ಲ. ಈಗ ಶೂಟ್ ಇವತ್ತು ನಾಳೆ ಶೂಟ್ ಇದೆ ಅಂತ ಅಂದರೆ ನಂದು ಐ ಮೀನ್ ಓಕೆ ಆಗಿದೆ, ತುಂಬ ಹರಿಬರಿಲಾಗಿದ್ದು. ಓಕೆ ಸರ್ ಸ್ವಲ್ಪ ಜಾಸ್ತಿ ಕನ್ವಿನ್ಸ್ ಮಾಡಿದ್ರು ನನಗೆ ಮಾಡೋದಕ್ಕೆ. ನನಗೆ ಜೊತೆಗೆ ಇನ್ನೊಂದು 2-3 ಡಿಸ್ಕಷನ್ ಇತ್ತು ಸಿನಿಮಾದು. ಸೊ ಡೇಟ್ಸ್ ಸ್ವಲ್ಪ ಕ್ಲಾಶ್ ಆಗ್ತಾ ಇತ್ತು, ಜೊತೆಗೆ ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ ಸ್ಟಾರ್ಟಿಂಗು. ಸೊ ಅದರಿಂದ ಡಿಲೇ ಆಯಿತು. ಅದಾದಮೇಲೆ ಓಕೆ ಆದ 1-2 ದಿನಕ್ಕೆ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಒಂದೇ ಶೆಡ್ಯೂಲಲ್ಲೇ ಮುಗ್ದೋಯ್ತು ನಂದು. ಸೊ ಆಗ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ನನಗೆ ಸ್ಕ್ರಿಪ್ಟ್ ಸಿಕ್ಕಿದಾಗ ಸ್ಟೋರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಾನು ಪರ್ಫಾರ್ಮ್ ಮಾಡೋಕ್ಕೆ ನನಗೇನು ಅಷ್ಟು ಕಷ್ಟ ಅನಿಸ್ಲಿಲ್ಲ. ಸೊ ಚಾಲೆಂಜಿಂಗ್ ಅಂತ ಅಂದರೆ ಕೆಲವೊಂದು ಮೊಮೆಂಟ್ಸು, ಈಗ ಎಮೋಷ್ನಲ್ ಆಗಿರಲಿ ಅಥವಾ ತುಂಬ ಅಗ್ರೆಸಿವ್ ಸೀನ್ಗಳಾಗಿದೆ, ಅದೊಂದು ಸ್ವಲ್ಪ 1-2-3 ಅಲ್ಲೇ ರಿಹರ್ಸಲ್ ಮಾಡಿದ್ದು ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನು ಚಾಲೆಂಜಿಂಗ್ ಆಗಿ ಅನಿಸ್ಲಿಲ್ಲ. ನಮ್ಮ ಸಿನಿಮಾದಲ್ಲಿ ಹೇಳ್ಬೇಕು ಅಂದರೆ ಯಾರು ಆ್ಯಕ್ಟ್ ಮಾಡಿಲ್ಲ, ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ. ನಾವು ಯಾರಿಗೂ ಫೋರ್ಸ್ ಮಾಡ್ತಿಲ್ಲ, ನೀನು ಹಿಂಗೆ ಮಾಡಬೇಕು, ಇಲ್ಲೇ ಲುಕ್ ಕೊಡಬೇಕು, ಈ ಥರನೇ ಇಲ್ಲ ಅಂತ ಇಲ್ಲ. ಈಗಿದೆಯಪ್ಪ ನಿನಗೊಂದು ವಿಷಯ ನಿಂಗೆ ಗೊತ್ತು, ಇದು ನಿನ್ನ ಪರ್ಸ್ನಲ್ ಲೈಫಲ್ಲಿ ಆಯಿತು ಅಂದರೆ ಏನು ಮಾಡುತ್ತೆ ಮಾಡಿ. ಪ್ರತಿಯೊಬ್ಬರೂ ಸರ್ ಎಲ್ಲ ಮಾಡಿರೋರು ರಂಗಭೂಮಿ ಕಲಾವಿದರೇ. ಕೆಲವು ಸಿನಿಮಾಗಳಲ್ಲಿ ಮಾಡಿರೋರು ಇದ್ದಾರೆ, ಹೀರೋ ಆಗಿ ಮಾಡಿರೋರು ಇದ್ದಾರೆ, ಮಲಯಾಳಮಲ್ಲಿ ಮಾಡಿರೋದು, ಕನ್ನಡದಲ್ಲಿ ಹೀರೋಗಳು ಅದು ಮಾಡಿದವರು ಇದ್ದಾರೆ. ಅದ್ಭುತವಾಗಿ ಪ್ರತಿಯೊಬ್ಬರೂ ಮಾಡಿದ್ದಾರೆ. ನೀನು ಸಿನಿಮಾ ರಿಲೀಸ್ ಆದಮೇಲೆ ನೋಡ್ತು ಅಂದರೆ ನಮ್ಮ ಹೀರೋಯಿಂದ ಹಿಡ್ದು ಲಾಸ್ಟ್ ಬರ್ತಾನಲ್ಲ ಹುಡುಗ ಒಬ್ಬ, ಒಂದು 19ನೇ ಅಕ್ಯೂಸ್ಡೋ 18ನೇ ಅಕ್ಯೂಸ್ಡೋ, ಪ್ರತಿಯೊಬ್ಬರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ಹೌದಾ ಹಿಂಗೆ ಇದೆಯಾ ಅನಿಸುತ್ತೆ ಸರ್. ಎಸ್ ತನುಷ್ ಸರ್, ಅಂದರೆ ಈಗ ದರ್ಶನ್ ಸರ್ ಫ್ಯಾಮಿಲಿ ಕಡೆಯಿಂದ ಸ್ಟೇ ಬಂದಿತ್ತು. ಬಟ್ ಆ ಸ್ಟೇನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೂ ಮುಂಚೆ, ಅಂದರೆ ಕ್ಲಿಯರ್ ಆಗೋದಕ್ಕೂ ಮುಂಚೆನೇ ನೀವು ಯಾಕೆ ಅವ್ರಿಗೆ ಒಂದ್ಸಲ ಸಿನಿಮಾ ತೋರಿಸ್ಬಾರ್ದಿತ್ತು? ಅಂದರೆ ಒಂದು ಎಫರ್ಟ್ ಆಗ್ಬಿಟ್ಟಿದ್ರೆ ಮುಗ್ದೋಗ್ಬಿಡೋದಲ್ವಾ ಅಂತ ಎಲ್ಲರೂ ಕೇಳ್ತಾರಲ್ಲ. ಇಲ್ಲ, ಅದನ್ನ ಒಬ್ಬರ ಹತ್ರ ಮಾತಾಡಿ ಎಲ್ಲ ಹೋಗಿ ಮಾಡಿದ್ರು. ಬಟ್ ಅದು ಹೇಳ್ತಾರೆ ಯಾರ ಹತ್ರ ಇಲ್ಲ, ನಾನು ಬೇರೆಯವ್ರ ಕಡೆಯಿಂದ ದರ್ಶನ್ ಸರ್ ಅಭಿಮಾನಿ ಅಧ್ಯಕ್ಷ ಇದಾರಲ್ಲ, ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಅವ್ರಿಗೆ ಕಾಲ್ ಮಾಡಿಸಿದಾಗ ಅವರು ಏನೋ ಅಷ್ಟು ರೆಸ್ಪಾಂಡ್ ಮಾಡಲಿಲ್ಲ. ಸೊ ನಾನು ಸುಮ್ಮನೆ ಆಗ್ಬಿಟ್ಟೆ. ಬಟ್ ನಿಮ್ಗೆ ಅನ್ಸುತ್ತೆ ಅಂದರೆ ಈಗ ಈ ಥರ ಬಾಸ್ ಅನ್ನೋ ಸಿನಿಮಾ ಬಂದಿದೆ, ಹೊರಗಡೆ ಈ ಥರ ಎಲ್ಲ ಒಂದು ಕೇಸ್ಗೆ ಸಂಬಂಧಪಟ್ಟಂತ ಸಿನಿಮಾನೇ ಅಂತ ಮಾತಾಡ್ಕೊಳ್ತಿದ್ದಾರೆ ಅಂತ ದರ್ಶನ್ ಸರ್ ವರ್ಗೂ ಮುಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ದರ್ಶನ್ ಸರ್ ವಕಾಲತ್ ಸೈನ್ ಹಾಕಿದ್ದಾರೆ, ಅವರೇನೆ ಪ್ಲೈಂಟಿಫ್ ನಂಬರ್ 1. ದರ್ಶನ್ ಸರ್ ಅನ್ನೇ ಪ್ಲೈಂಟಿಫ್ ನಂಬರ್ 1. ದರ್ಶನ್ ಸರ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಸೇರೇ ಹಾಕಿರೋದು ಕೇಸ್ನ. ಸೈನ್ ಹಾಕಿದ್ದಾರೆ ಅವರೇನೇ ವಾದಿಗಳು. ದರ್ಶನ್ ಸರ್ಗೂ ಗೊತ್ತಿದೆ, ಮೇಡಮ್ಗೂ ಗೊತ್ತಿದೆ. ಗೊತ್ತಿಲ್ದಲ್ಲಿ ಹಾಕೋಕೆ ಆಗೋದಿಲ್ವಲ್ಲ, ವಕೀಲರು ಸುಮ್ಮನೆ ಹಾಕೋದಿಲ್ವಲ್ಲ. ಬಟ್ ನೀವು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಲಿಲ್ಲ ಹೆಂಗೆ ಅಂತ ಕನ್ವಿನ್ಸ್ ಸರ್? ಈಗ ಅವರೇನೇನೆ ನೋವ್ನಲ್ಲಿದ್ದಾರೆ. ಈಗ ನಾವು ಹೇಳೋಕೋಯ್ತು ಅಂದರೆ, ಈಗ ನಾನಾಗಿದ್ರು
ಆ ಜಾಗದಲ್ಲಿ ಆ ಸಿಚುವೇಶನಲ್ಲಿ ನಾನೊಬ್ಬ ಪರ್ಸನ್ ಆಗಿ ನಿಂತ್ಕೊಂಡಾಗ ನೋಡಿದಾಗ್ಲೂ ನಾನು ಅನಿಸುತ್ತೆ ಏನೀಗ ನಮ್ಮ ಕಷ್ಟ ನಮಗೆ ಇವನು ಯಾವನು ಇವನು. ಅದು ನಾನಾಗಿದ್ರು ಮನುಷ್ಯನ ಸ್ವಾಭಾವಿಕ ಗುಣ, ಅದು ನಾನಾಗಿದ್ರು ಅದನ್ನೇ ಮಾಡ್ತಿದ್ದೆ. ಸರ್ ಕೋಪ ಬಂದೇ ಬರುತ್ತೆ ಸರ್. ಹೌದು, ನಾವ್ ಅದಕ್ಕೆ ಯಾವ್ದನ್ನು ಬರ್ಬಾರ್ದು ಕೋಪ ನಿಮ್ಗೆ, ನೀವು ತಾಮ್ಸಾಗಿರ್ಬೇಕು. ಅವ್ರ ಸಿಚುವೇಶನ್ ಬೇರೆ ಅಲ್ಲ, ಅವ್ರು ಇವಾಗ ಅವ್ರದೇ ಆದಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಬಟ್ ನಾವ್ ನೀವು ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಅಂದ್ರೆ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರಿ ನೀವು, ಅಂದ್ರೆ ಇದು ಜಸ್ಟ್ ಒಂದು ಕಾಲ್ಪನಿಕ ಕತೆ. ಹೌದು ಇದು ಸರ್. ಯಾವ್ದೋ ಒಂದು ಇನ್ಸಿಡೆಂಟ್ ಮೇಲೆ ಮಾಡಿದ ಸಿನಿಮಾ ಅಲ್ಲ ಇದು, ಹಲವಾರು ಇನ್ಸಿಡೆಂಟ್ ಗಳನ್ನ ಕಾಲ್ಪನಿಕ ಅಂತ ನಾವು ಸೆನ್ಸಾರ್ ಅಲ್ಲೇ ಡಿಸ್ಕ್ಲೈಮರ್ ಅಲ್ಲಿ ಹಾಕ್ತೀವಿ ಸರ್. ಈ ಕಥೆಯಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕ ಅಂತ. ಅದನ್ನು ಸೆನ್ಸಾರ್ ಅವರು 5 ಸೆಕೆಂಡ್ ನಾರ್ಮಲಿ ಸಿನಿಮಾಗಳಿಗೆ ಹಾಕೋದು, 3 to 5 ಸೆಕೆಂಡು, 30 ಸೆಕೆಂಡ್ ಹೋಲ್ಡ್ ಮಾಡಿಸಿದ್ರು ನಮಗೆ. 30 ಸೆಕೆಂಡ್ ಹೋಲ್ಡ್ ಮಾಡಿಸಿದ್ರು. ನನ್ನ ಸಿನಿಮಾ ನೋಡಿ ಏನು SRV ಒಂದು ಅಲ್ಲಿ ನೋಡ್ತಾರೆ ಸಿನಿಮಾನ, ನೋಡಾದಾದ್ಮೇಲೆನೂ ಕೂಡ ಒಬ್ರು ಹೋಗ್ತಾರೆ, ನೋಟಿಸ್ ಕೊಡ್ತಾರೆ ಈ ಸಿನಿಮಾಗೆ ಸೆನ್ಸಾರ್ ಕೊಡಬೇಡಿ ಅಂತ. ದರ್ಶನ್ ಸರ್ ಪರ ವಕೀಲರು ನೋಟಿಸ್ ಕೊಡ್ತಾರೆ. ಅಂದ್ರೆ ಸೆನ್ಸಾರ್ ಮಂಡಳಿಲಿ ಇರೋರೇ ಮಾಡಿರೋದು. ಅಲ್ಲ, ಒಬ್ರು ಹೋಗ್ತಾರೆ, ಬೇಡ ಪಾಪ ಅವ್ರ ಹೆಸರು ಈಗ ನಮ್ಮ ಹತ್ರ ವಿಟ್ನೆಸ್ ಇಲ್ಲ, ಹೋಗ್ತಾರೆ. ನಾವೂನು ಅವರು ನೋಟಿಸ್ ಕೊಟ್ಟಾದ್ಮೇಲೆ ಅಲ್ಲಿ ಸೆನ್ಸಾರ್ ಆಫೀಸ್ಗೆ ಹೋಗ್ತೀವಿ, ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ. ಅಲ್ಲಿ ಅವರಿಲ್ಲ, ಅಲ್ಲಿ ಹೋಗಿದ್ದಾರೆ SRV ಹತ್ರ ಅಂತಾರೆ. 2 days ಆಗಿರುತ್ತೆ ಸಿನಿಮಾ ನೋಡಿ, ಆಲ್ರೆಡಿ ಕಟಿಂಗ್ಸ್ ಕೊಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ, U/A ಅಂತ ಡಿಕ್ಲೇರ್ ಮಾಡಿರ್ತಾರೆ. ನಾವು ಆಯಿತು ಅಂತ ಸಬ್ಮಿಟ್ ಮಾಡಿ ಎಲ್ಲ ಹೋಗ್ತೀವಿ. ಅಲ್ಲಿಗೆ ಒಬ್ಬರು ಸೂಪರ್ ಸ್ಟಾರ್ ಏನೇನೋ ಒಬ್ರು ಹೋಗ್ತಾರೆ. ಹೋಗಿ ಅಲ್ಲಿ ಅವ್ರಿಗೆ ಈ ವಿಷಯಕ್ಕೆ ಹೋಗಿದ್ರೆ ಏನಕ್ಕೋ ಗೊತ್ತಿಲ್ಲ, ಅಲ್ಲಿದ್ದ ಒಬ್ಬ ಏನು ಪ್ರೊಜೆಕ್ಷನ್ ಆಗ್ತಾರಲ್ಲ ಸರ್, ಈಗ ಅವ್ರು ಬಂದೋದ್ರಲ್ಲ ಸರ್ ಅಂತ ಹೇಳ್ತಾರೆ. ನಮ್ಗೆ ಶಾಕು. ನಾವು ಸೆನ್ಸಾರ್ ಬೋರ್ಡ್ ಅವ್ರನ್ನ ಕೇಳ್ತೀವಿ, ಹಿಂಗಿದೆ ಸರ್, ಹಿಂಗೆ ಅಂತ ಅವ್ರು ಹೇಳ್ತಾರೆ. ಆ್ಯಸ್ ಪರ್ ಲಾ ಏನಿದೆ, ಹಿಂಗೆ ನೋಟಿಸ್ ಬಂದಿದೆ ಅಂತ ನಮ್ಗೆ ಮೇಲ್ ಮಾಡ್ತಾರೆ, ಪ್ರೊಡ್ಯೂಸರ್ಗೆ ಮೇಲ್ ಮಾಡಿ ನೋಟಿಸ್ ಹಿಂಗೆ ಕೊಟ್ಟಿದ್ದಾರೆ, ಹಿಂಗೆ ಸಿನಿಮಾ ಕೊಡಬಾರ್ದು ಅಂತ ಹೇಳಿ, ಸೆನ್ಸಾರ್ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ. ನಾವು ಅವ್ರಿಗೆ ಇಮಿಡಿಯೇಟ್ 1 ಅವರಲ್ಲೇನೆ ಅಲ್ಲೇನೇ ರಿಪ್ಲೈ ಕೊಡ್ತೀವಿ. ನಾವು 1 ಅವರಲ್ಲಿ ರಿಪ್ಲೈ ಮಾಡ್ತೀವಿ. ನಮ್ಮ ಲೀಗಲ್ ಟೀಮ್ಗೆ ಹೇಳ್ತಿದ್ದಂಗೆ ಹಿಂಗೆ ಫ್ಯಾಕ್ಟ್ಸ್ ಇದೆ, ಹಿಂಗಿದೆ ಅಂತ ಅವ್ರು ಮಾಡಿ ಅವ್ರಿಗೆ ಮೇಲ್ ಮಾಡ್ತಾರೆ. ಮೇಲು ಮತ್ತು ಸ್ಪೀಡ್ ವಿತಿನ್ 1 hour ಅವ್ರಿಗೆ ರಿಪ್ಲೈ ಕೊಡ್ತೀವಿ. ಕೊಟ್ಟಾದಾದ್ಮೇಲೆ ಹೇಳ್ತಾರೆ ಅವ್ರು, ಆ್ಯಸ್ ಪರ್ ನಾನು ಲೀಗಲ್ ಒಪಿನಿಯನ್ ತೊಗೊತೀನಿ ಅಂತ ಸೆನ್ಸಾರ್ ಅವ್ರು ಹೇಳ್ತಾರೆ. ಪಾಪ ಸೆನ್ಸಾರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಸೆನ್ಸಾರ್ ಆಫೀಸರು ತುಂಬ ಒಳ್ಳೆ ಮನುಷ್ಯರು ಅವರು. ಪಾಪ ಬೇರೆಯವರಾಗಿದ್ದರೆ ಅಂಥ ಪ್ರೆಸರು ಅಂಥದ್ಕೆಲ್ಲ ಎದುರುಕೊಳ್ತಿದ್ರು. ಅವ್ರು ಏನಿದೆ ಲೀಗಲಿ ಏನಿದೆ ಇಶ್ಯೂ ಮಾಡ್ತಾರೆ. ಅದಕ್ಕೆ ಹೇಳೋದು, ಇಂಡಿಯಾದಲ್ಲಿ ಜುಡಿಷರಿ ಅನ್ನೋದು ತುಂಬ ಸ್ಟ್ರಿಕ್ಟ್ ಇದೆ, ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು ಅಂತ ಹೇಳಿ. ಹಾಗಾಗಿ ಅದಾದಮೇಲೆ ಕೇಸ್ ಹಾಕ್ತಾರೆ. ಕೇಸ್ ಹಾಕಾದ್ಮೇಲೆ ಸ್ಟೇ ಆಗುತ್ತೆ. ನಾವು ಸ್ಟೇಗೆ ವೆಕೇಟ್ ಮಾಡಿಸ್ತೀವಿ. ಅಲ್ಲಿ ಕೋರ್ಟ್ ವೆಕೇಷನ್ ಬಂದ್ಬಿಡುತ್ತೆ, 1 ತಿಂಗಳು ಆರ್ಡರ್ಸ್ಗಿರುತ್ತೆ. ಇಲ್ಲಾಂದರೆ ನಮ್ಮ ಸಿನಿಮಾ ಪ್ರೀವಿಯಸ್ ಮಂತಲ್ಲೇ ರಿಲೀಸ್ ಆಗೋದು. ಕೋರ್ಟ್ ವೆಕೇಷನ್ ಆಗುತ್ತೆ, ಆರ್ಡರ್ಸು 2ನೇ ತಾರೀಕು ಆಗುತ್ತೆ. ಹಾಗಾದ್ಮೇಲೆ ನಮ್ಗೆ ರಿಲೀಫ್ ಇದೆ. ಈಗೆಲ್ಲ KVT ಎಲ್ಲ ಹಾಕ್ಕೊಂಡಿದ್ದೀವಿ. ಸೊ ಲೀಗಲಿ ಅವರು ಏನೇ ಆ್ಯಕ್ಷನ್ ತೊಗೊಂಡ್ರು ನಾವು ನಮ್ಮ ಡಿಫೆನ್ಸ್ಗೆ. ಸೊ ನಮ್ಮ ಹತ್ರ ಎಲ್ಲ ಆಧಾರಗಳಿದೆ. ನಾವು ಮಾಡಿರೋದು ಫಿಕ್ಷನಲ್ ಸ್ಟೋರಿ. 100 ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಸೈಟೇಷನ್ ಇದೆ. ಎದುರೋ ಹಂಗಿಲ್ಲ. ಸಿನಿಮಾ ರಿಲೀಸ್ ಆಗುತ್ತೆ, ನೋಡಲಿ, ಕನ್ನಡ ಜನ ಆಶೀರ್ವಾದ ಮಾಡಲಿ. ಎಸ್ಪೆಷಲಿ ಇನ್ನೊಂದು ಹೇಳೋದಂದರೆ, ನಾನೂ ಕೂಡ ನಾನಲ್ಲ 4 ವರ್ಷದ ಇಂಟರ್ವ್ಯೂಗಳೇ ತೊಗೊಳ್ಳಿ, ನಾನು ಹೇಳಿದ್ದೀನಿ, ನಾನು ಫ್ಯಾನ್ ಆಫ್ ದರ್ಶನ್ ಸರ್. ನಾನೊಬ್ಬ ದರ್ಶನ್ ಸರ್ ಫ್ಯಾನ್ ಆಗಿ ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಯಾವತ್ತೂ ಮಾಡಲ್ಲ, ಇವತ್ತೂ ಮಾಡಲ್ಲ, ಮುಂದಕ್ಕೂ ಮಾಡಲ್ಲ. ಮ್ಯಾಮ್, ನೀವು ದರ್ಶನ್ ಸರ್ ಫ್ಯಾನ್. ಸೊ ನಿಮಗೆ ಆ್ಯಸ್ ಎ ಟ್ರೇಲರ್ ನೋಡಿ ಬೇರೆ ದರ್ಶನ್ ಸರ್ ಫ್ಯಾನ್ಸ್ ಏನು ಥಿಂಕ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅವರು ಥಿಯೇಟ್ರಿಗೆ ಬಂದರೆ ಏನಿರುತ್ತೆ ಅಂತ ನಿಮ್ಮ ಪ್ರಕಾರ? ಸರ್, ದರ್ಶನ್ ಸರ್ ಫ್ಯಾನ್ಸ್ಗಳು ಎಲ್ಲರಿಗೂ ಬೈತಾರೆ ಅನ್ನೋದೆಲ್ಲ ಆಲ್ಮೋಸ್ಟ್ ಅದನ್ನೇ ನೋಡಿದೀವಿ ನಾವು. ಬಟ್ ತುಂಬಾ ಜನ ಸಿನಿಮಾನ ಇಷ್ಟಪಡೋರು ಇದ್ದಾರೆ, ಒಳ್ಳೊಳ್ಳೆ ಕಮೆಂಟ್ ಮಾಡೋರು ಇದ್ದಾರೆ. ಸೊ ಕೆಲವೊಬ್ರು ಆ ಥರ ಮಾಡ್ತಾರೆ, ಬಟ್ ಅವ್ರೂ ಏನು ಕೆಟ್ಟ ಉದ್ದೇಶದಿಂದ ಮಾಡಲ್ಲ. ಅವ್ರ ಆ ಸಿಚುಯೇಷನ್ ಅಲ್ಲಿ ಏನೋ ಯೋಚನೆಯಲ್ಲಿರ್ತಾರೆ. ಸೊ ಆಗ ಅದೇನೋ ಒಂದು ಕಮೆಂಟ್ ಪಾಸ್ ಮಾಡ್ಬಿಟ್ಟಿರ್ತಾರೆ ಹೊರತು ಯಾರಿಗೂ ಕೆಟ್ಟದ್ದು ಮಾಡಬೇಕು, ಕೆಟ್ಟದ್ದು ಹೇಳಬೇಕು ಅನ್ನೋದು ಇಷ್ಟಪಡಲ್ಲ. ಸೊ ಅದೇ ರೀತಿ ನಾನು ಒಂದು ಒಳ್ಳೆ ನಂಬಿಕೆಯಲ್ಲಿದ್ದೀನಿ. ಜನಗಳು ಇಷ್ಟಪಡ್ತಾರೆ, ಸಿನಿಮಾ ರೀತಿ ನೋಡಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಅವ್ರ ಬಗ್ಗೆ ನಾನು ನಿಮ್ಗೆ ಜಾಸ್ತಿ ಏನೇನು ಹೇಳಕ್ ಅನ್ಸಲ್ಲ. ಅಲ್ಲ, ಅವ್ರಿಗೆ ಕೆಲವೊಬ್ರು ಸಿನಿಮಾ ನೋಡ್ತೀವಿ, ಸೇಮ್
ರಿಲೇಟ್ ನಮ್ಮ ಆಗುತ್ತೆ. ದರ್ಶನ್ ಸರ್ ರಿಲೇಟೆಡ್ ಸಿನಿಮಾ ಇದೆ ಅಂತ ಅನ್ಕೊಂಡ್ ಬರೋರು ಒಬ್ರು ಒಂದ್ ಕಡೆ ಇದ್ರೆ, ನಮ್ ಬಾಸ್ ತರನೇ ಅವ್ರ ಲೈಫ್ ತರಾನೇ ಸಿನಿಮಾ ಮಾಡಿದ್ದಾರೆ, ಅವ್ರ ಲೈಫಲ್ಲಿ ನಡೆದ ಘಟನೆ ಸಿನಿಮಾ ಮಾಡಿದ್ದಾರೆ, ನಾವ್ ಯಾಕೆ ನೋಡ್ಬೇಕಿದನ್ನ ಅನ್ನೋ ತರನು ಇರ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ತೀವಿ? ನಾವು ಆ ಘಟನೆ ಮಾಡಿಲ್ಲ ಸರ್. ದರ್ಶನ್ ಸರ್ ಅಲ್ಲ, ನೀವಲ್ಲ, ಪಾಪ ಮೇಡಮ್ಗೆ ಅವ್ರು ಏನೇನೋ ಹೇಳಿ ಇವಾಗ ಆ ಘಟನೆ ಅಂತೂ ನಾವು ಸರ್, ಮಾಡಿಲ್ಲ ಇವಾಗ ಸರ್. ಏನಾದ್ರೂ ಅನ್ಕೊಂಡ್ಲಿ, ಸಿನಿಮಾ ಥಿಯೇಟರ್ಗೆ ಬಂದಾದ್ಮೇಲೆ ಆನ್ಸರ್ ಸಿಗುತ್ತೆ. Okay. ಅವ್ರು ಏನಾದ್ರೂ ಅನ್ಕೊಂಡಿ, ಏನಾದ್ರು ಬೈಕೊಂಡಾದ್ರೂ ಬರ್ಲಿ, ನೋಡ್ಬಿಡೋಣ ಸಿನಿಮಾ, ಅಜ್ಜಿ ನೋಡ್ಬಿಟ್ಟು ಆಮೇಲೆ ರಿಪ್ಲೈ ಮಾಡೋಣ ಅನ್ನೋ ತರನೂ ಬರ್ಲಿ, Okay. ಬಂದು ನೋಡಾದ್ಮೇಲೆ ಅವ್ರ ರಿಯಾಕ್ಷನ್ ಬೇರೆ ತರ ಇರುತ್ತೆ. ಸರ್, ಇದು ಬಾಸ್ ಟೈಟಲ್ ಏನ್ ಇಶ್ಯೂ ಆಗಿದ್ದು ಅಂದ್ರೆ, ಈಗ ಒಂದಾಗ್ಲೇ ದರ್ಶನ್ ಸರ್ದೇ ಸಿನಿಮಾ ಇದೆ ಬಾಸ್ ಅಂತ, ಹಿಂದೆ ಹಳೆ ಸಿನಿಮಾಗಳು ಇದಾವೆ. 10 ವರ್ಷ ಆದ್ಮೇಲೆ ಒಂದ್ ಟೈಟಲ್ ನ ರಿಪೀಟ್ ಮಾಡ್ಕೊಬಹುದು. ಇಲ್ಲ, ಈಗ 10 ವರ್ಷ ಅಂತ ಏನಿಲ್ಲ, 1 year 2 years ಮಾಡ್ಬೋದು, ಅದ್ರ ರಿಸ್ಟ್ರಿಕ್ಷನ್ ಏನಿಲ್ಲ. ಆದ್ರೆ ಬೇರೆ ಇದ್ರಲ್ಲಿ ರಿಜಿಸ್ಟರ್ ಆಗಿರಬಾರ್ದು. ನಾವು ಮಾಡಿದ್ದು ಇದ್ರಲ್ಲಿ ರಿಜಿಸ್ಟರ್ ಆಗಿರ್ಲಿಲ್ಲ, ಸೊ ರಿಜಿಸ್ಟರ್ ಮಾಡಿದ್ವಿ. ಅದನ್ನು ಒಂದು ಅಂದ್ರೆ ಇವಾಗ ನಿಮ್ಗೆ ರಿಜಿಸ್ಟರ್ ಮಾಡ್ಬೇಕು ಟೈಟಲ್ ಬರೋದಕ್ಕೆ, ಅದನ್ನು ಒಂದು ಹೌದೌದು ಹೇಳಿದ್ರು. ಅದನ್ನ ಇಂಜೆಕ್ಷನ್ ಸೂಟ್ ಅವ್ರು ಹಾಕ್ಬೇಕಾದ್ರೆ ಅದ್ರಲ್ಲಿ ಹೇಳಿದ್ರು, ಬಾಸ್ ಅಂತ ಫ್ಯಾನ್ಸ್ಗಳು ಅದ್ರ ಕ್ಲೈಂಟಲ್ಲಿ ಇತ್ತು, ಬಾಸ್ ಅಂತ ಅವ್ರ ಫ್ಯಾನ್ಸ್ಗಳೆಲ್ಲ ಕರೀತಾ ಇದ್ದಾರೆ, ಸೊ ಇವರು ಹಿಂದೆ ಆಲ್ರೆಡಿ ಮಾಡಿದ್ದಾರೆ ಈ ಸಿನಿಮಾ ಅಂತ. ನಾವು ಅದಕ್ಕೆ ಕೋರ್ಟ್ಗೆ ಕೊಟ್ಟು, ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ, ನಮ್ಮ ಅಕ್ಷಯ್ ಕುಮಾರ್ ಸರ್ ಮಾಡಿದ್ದಾರೆ, ಇನ್ನು ಅನೇಕ ವೆಬ್ ಸೀರೀಸ್ಗಳಿದೆ, ಎಲ್ಲ ಇದೆ. ಬಾಸ್ ಈಸ್ ಎ ಯೂನಿವರ್ಸಲ್ ನೇಮ್. ಅದನ್ನ ಯಾರ್ಯಾರು ಬೇಕಾದ್ರು, ಒಬ್ಬ ಕೆಲಸ ಮಾಡೋನು, ಒಬ್ಬ ಅವ್ರನ್ನ ಮಾಲೀಕನ್ಗೂ ಬಾಸ್ ಅಂತಾನೆ, ಒಬ್ಬ ಫ್ರೆಂಡ್ಸ್ ಅಂತಾರೆ, ಒಬ್ಬ ಗಂಡ ಹೆಂಡ್ತಿ ಗಂಡಂಗೆ ಅಂತಾರೆ, ಗಂಡ ಹೆಂಡ್ತಿಂಗೆ ಅಂತಾರೆ, ಬ್ರದರ್ಸ್ಗಳು ಅಂತಾರೆ. ಯೂನಿವರ್ಸಲ್ ಸಬ್ಜೆಕ್ಟ್. ಅದರಲ್ಲೇನು ಅದು ಯಾರಿಗೂ ಪೇಟೆಂಟ್ ಇಲ್ಲ ಸರ್. ಈಗ ಪೇಟೆಂಟ್ ಇದ್ದರೆ ನಾವು ಮಾಡ್ಬೋದು, ನಾವು ಯಾರಿಗೂ ಪೇಟೆಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯೂನಿವರ್ಸಲ್ ಸಬ್ಜೆಕ್ಟ್ ಇದ್ದಾಗ. ಈಗ ಗ್ಲಿಮ್ಸು, ಮೋಷನ್ ಪೋಸ್ಟ್ರು, ಟೀಸರು, ಟ್ರೇಲರ್ ನೋಡಿದ್ದೀವಿ. ಅದರಲ್ಲಿ ಗೊತ್ತಿರೋದು ಎಲಿಮೆಂಟ್ಸ್ಗಳು ಮಾತ್ರ ಕಾಣ್ತಿದೆ, ಬಟ್ ಎಲ್ರಿಗೂ ಗೊತ್ತಾಗಬೇಕಾಗಿರೋದೇನು ಅಂದರೆ ಕ್ಲೈಮ್ಯಾಕ್ಸಲ್ಲಿ ಏನಿರುತ್ತೆ ಅನ್ನೋದು. ಅಂದರೆ ಅದೊಂದು ಪಾಸಿಟಿವ್ ಸೈಡಾ, ನೆಗೆಟಿವ್ ಸೈಡಾ, ಅಥವಾ ಏನು ಹೇಳಕ್ಕೆ ಹೊರಟಿದ್ದಾರೆ, ಅಲ್ಲಿ ಬರುವಂಥ ಸೀಕ್ವೆನ್ಸ್ ತುಂಬಾ ಕ್ಯೂರಿಯಸ್ ಆಗಿರುತ್ತೆ, ಅಥವಾ ಅದು ಕೀ ಎಪಿಸೋಡ್ ಆಗಿರುತ್ತೆ. ಇದು ರಿಲೇಟ್ ಇಲ್ಲ ಅನ್ನೋದನ್ನು ಕೂಡ. ಸೊ ಹೆಂಗಿರುತ್ತೆ ಬಾಸ್ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ತನುಷ್ ಶಿವಣ್ಣ ಅವರ ಪಾತ್ರ, ಅವರು ಒಳ್ಳೆ ಕಡೆ ಇರ್ತಾರ, ಅಥವಾ ಫ್ರಸ್ಟ್ರೇಟೆಡ್ ಒಂದು ಎಮೋಷನಲ್ಲಿ ಆ ಮೂಮೆಂಟಲ್ಲಿ ಆದಂತ ತಪ್ಪಿಗೊಳಗಾಗ್ತಾರ ಅನ್ನೋದು ಎಲ್ಲ ಇಲ್ಲ ಬಾಯಿ ಬಿಡಿಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಹೀರೋ ಅಂದ್ರೆ ಯಾವತ್ತಿದ್ರು ಸಿನಿಮಾದಲ್ಲಿ ಹೀರೋ ಅಂದ್ರೆ ಪಾಸಿಟಿವ್ ಏನೇ. ಬಟ್ ಅದು ನಿಮ್ಗೆ ತಲೆಯಲ್ಲಿ ಇದೆಯಲ್ವಾ, ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನಾವ್ ಏನ್ ತೋರಿಸ್ತೀವಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಹೌದು, ಅಲ್ಲ ನನ್ನ ಹತ್ರ ಇಲ್ಲೇ ಬಾಯಿ ಬಿಡಿಸ್ಬಿಟ್ರೆ ಥಿಯೇಟರ್ ಅಲ್ಲಿ ನೀವು ಕ್ವಶನ್ ಅದಕ್ಕೆ ರಿಲೇಟೆಡ್ ಮಾಡ್ಕೊಂಡೆ ನೀವು ಕ್ವಶನ್ ಕೇಳ್ತಾ ಇಲ್ಲ ಇಲ್ಲ ಸರ್, ಇಲ್ಲ ಈಗ ಏನಾಗೋಗಿದೆ, ನೀವು ಕೇಳೋದ್ ತಪ್ಪು ಅಂತ ಹೇಳೋದಿಲ್ಲ, ಪ್ರತಿಯೊಬ್ರು ಹೇಳ್ತಾರೆ, ಅದಕ್ಕೆ ಕನೆಕ್ಟ್ ಮಾಡಕ್ ಹೋಗ್ತಾರೆ. ಬೇಡ, ನೀವೊಂದು ಸಿನಿಮಾ ಬಿಟ್ಬಿಟ್ಟು ನೋಡಿ ಸರ್. ಅದು ಪೊಲಿಟಿಕಲ್ ಒಂದೇನೋ ಆ ತರನು ಬಂತು. ಅದೇ ನಿಮ್ಗೆಲ್ಲ ಸರ್ ಎಲ್ಲ ಬಿಟ್ರೆ ಸಿನಿಮಾನೇ ಹೇಳ್ಬಿಡ್ತೀರಾ ಸರ್. ಸಿನಿಮಾ ಸ್ಟೋರಿ ಅದು ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡಿದಾಗ್ಲೇ ನಿಮ್ಗೆ ಸಿನಿಮಾ ಏನು ಅಂತ ಗೊತ್ತಾಗೋದು. ನಾನು ಇಲ್ಲಿ ಏನು ಹೇಳಲ್ಲ ಸರ್, ಕ್ಲೈಮ್ಯಾಕ್ಸ್ ಬಗ್ಗೆ ಅಂತೂ ₹1 ಹೇಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಕೇಳಲ್ಲ, ಈಗ ಅದು ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಅಥವಾ ನ್ಯೂಟ್ರಲ್ ಆಗಿ ಬಿಟ್ಟಿದ್ದಾರೆ, ಅಥವಾ ಅದಿನ್ನೂ ಕಂಟಿನ್ಯೂ ಟು ಬಿ. ಯಾವ ಪಾಸಿಟಿವ್ ಯಾವ ನೆಗೆಟಿವ್ ಸರ್? ಅಲ್ಲ, ಒಂದು ಅಲ್ಲಿ ನಡೆಯುವಂತ ಸರ್ ನಾನು ಹೇಳ್ತೀನಿ ಸರ್, ಆಸ್ ಅ ಡೈರೆಕ್ಟರ್ ಆಗಿ ನಾನು ಹೇಳ್ತೀನಿ, ಒಂದು ಸಿನಿಮಾದಲ್ಲಿ ಹೀರೋನ್ ಯಾವತ್ತೂ ನಾವು ನೆಗೆಟಿವ್ ಆಗಿ ತೋರಿಸಲ್ಲ ಸರ್. ಯಾವುದೇ ಸಿನಿಮಾದಲ್ಲಿ ಸರ್ ಹೀರೋನೇ ಸರ್. ಯಾವತ್ತಿದ್ರು ಈಗ ನಾವೊಬ್ರು ಫ್ಯಾನ್ ಆಗಿ ಇನ್ನೊಬ್ರನ್ನ ನೆಗೆಟಿವ್ ಆಗಿ ನಾವು ಇಂಡಸ್ಟ್ರಿಯಲ್ಲಿ ಇರಾಕ್ ತೋರ್ಸೋದಿಲ್ಲ ಸರ್. ಯಾವತ್ತಿದ್ರು ಹೀರೋ ಅಂದ್ರೇನೆ ಅವ್ರನ್ನ ದೇವ್ರ ತರನೇ ತೋರ್ಸೋದು ಒಬ್ಬ ಡೈರೆಕ್ಟರ್. ಅಷ್ಟೇ ಸರ್. ಸರ್ ಇವಾಗ ಇದೊಂದೇ ಸಿನಿಮಾ ಅಂತಲ್ಲ, ನೆಗೆಟಿವ್ ಆಗಿರೋ ಸಿನಿಮಾದಲ್ಲಿ ಅಂದ್ರೆ ಹೀರೋ ವಿಲನ್ ಆಗಿರ್ತಾನೆ, ಅದರಲ್ಲಿ ಆ ವಿಲನ್ ಆಗಿರೋ ಸಿನಿಮಾದಲ್ಲೂ ಹೀರೋನೇ. ಹೌದೌದು, ಗ್ರೇಟ್ ಎಕ್ಸಾಂಪಲ್ ಓಂ ಅಲ್ವಾ ಸರ್? ಅವರು ಜನಗಳು ಆಡಿಯನ್ಸ್ ಕುತ್ಕೊಂಡು ನೋಡಿದಾಗ ಅವರೇ ಹೀರೋ ಅಂತಾನೆ ಕನ್ಸಿಡರ್ ಮಾಡೋದು, ಅವ್ರು ಮಾಡಿದ್ರೆ ಕರೆಕ್ಟ್ ಅಂತ ಕನ್ಸಿಡರ್ ಮಾಡೋದು, ಅಷ್ಟೇ ಸರ್. ಬಟ್ ಕ್ಲೈಮ್ಯಾಕ್ಸ್ ನಿಮ್ಗೆ ವಾಟ್ ಎವರ್ ನೀವೇನಾದ್ರೂ ಕೊಟ್ಟಿರ್ಬೋದು, ಬಟ್ ಮೈಂಡ್ ಅಲ್ಲಿ ಇತ್ತ ನಿಮ್ಗೆ, ಅಂದ್ರೆ ಏನೇ ಮಾಡೋದನ್ನು ಕನೆಕ್ಟ್ ಮಾಡ್ಕೋತಾರೆ ಆಡಿಯನ್ಸ್, ಎಮೋಷನಲಿ ಕನೆಕ್ಟ್ ಆಗ್ತಾರೆ. ಬರೀ ಕನೆಕ್ಟ್ ಆಗಲ್ಲ, ಎಮೋಷನಲಿ ಕನೆಕ್ಟ್ ಆಗ್ಬಿಟ್ಟು ಅದೊಂದು ಫೀಲ್ ಹೆವಿ, ಮನಸ್ಸು ಭಾರ ಆಗ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ಭಾರದ ಮನಸ್ಸಲ್ಲಿ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾರೆ. ಅಯ್ಯೋ ಪಾರ್ಟ್ 2 ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಬಿಕಾಸ್ ಇತ್ತೀಚೆಗೆ ಅದನ್ನ ನಡೀತಿದೆ. ಪಾರ್ಟ್ 1 ಮುಗಿಲಿ ಸರ್. ಪಾರ್ಟ್ 1 ಹಾಕಿರೋ ದುಡ್ಡು ಬಂದ್ರೆ ಸರ್ ಪ್ರಾಫಿಟ್ ಆದ್ರೆ ಅದು, ಇಲ್ಲ ಅಂದ್ರೆ ಪಾರ್ಟ್ 1 ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ, ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ ಸಿನಿಮಾ.
ನಾನು ಯೂಶಲಿ ಮಾತು ಹೇಳಲ್ಲ. ನಾನು ಇಷ್ಟು ಸಿನಿಮಾ ಲೈನ್ ಅಪ್ ಮಾಡಿದ್ದೀನಿ ಅಲ್ಲ, ಇವಾಗ ಇದು ನಂದು 5ನೇ ಸಿನಿಮಾ ಇರೋ ಹಾಗೆ. 5 ಸಿನಿಮಾಗಳು ಕಂಪೇರ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಸಬ್ಜೆಕ್ಟ್, ಎಕ್ಸ್ಟ್ರಾರ್ಡಿನರಿ. ನನಗೆ ಕೆಲವೊಂದ್ಸತಿ ಏನಾಗೋಗ್ಬಿಡೋದು ಅಂತ ಹೇಳಿದ್ರೆ, ನಾನು ಮೂವಿ ನೋಡ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಫಸ್ಟ್ ಹಾಫ್ ಒಂಚೂರು ಹೋಗ್ತಿದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಅಥವಾ ಆ ಸೀನಲ್ಲೋ ಲ್ಯಾಗ್ ಇದೆ, ಇದೆಲ್ಲೋ ಒಂಚೂರು ಇದೆ, ನನಗೆ ಕ್ಲಾರಿಟಿ ಇರ್ತಿರಲ್ಲ. ಫಸ್ಟ್ ನೀವೇ ನಿಮ್ಗೆ ಮೊದಲನೇ ಆಡಿಯನ್. ನೀವು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಲ್ಯಾಗ್ ಅಂತ ಅನ್ಸ್ತು ಅಂತ ಅಂದ್ರೆ, ನೀವು ನಿಮ್ಗೆ ಕನ್ವಿನ್ಸ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಏನ್ ಕನ್ವಿನ್ಸ್ ಮಾಡ್ತೀರಾ ನೀವು? ನಿಮಗೆ ಕನ್ವಿನ್ಸ್ ಆಗ್ಬೇಕು ಫಸ್ಟ್, ನಿಮ್ಗೆ ಖುಷಿ ಆಗ್ಬೇಕು ಮನಸ್ಸಿಗೆ, ಅವಾಗ ನೀವು ಮಾಡೋದು ಕರೆಕ್ಟ್ ಅಂತ ನೀವು ಬೇರೆಯವ್ರಿಗೆ ಹೇಳ್ಬೋದು. ಸೊ ನನಗೆ ನಮ್ಮ ಸಿನಿಮಾ ಕಾನ್ಫಿಡೆಂಟ್ ಆಗಿದೆ. ಮತ್ತೆ ನಾನು ಒಬ್ಬನ್ನ ಕನ್ಸಿಡರ್ ಮಾಡ್ಕೊಂಡೆಲ್ಲ ಇಲ್ಲಿ. ನನ್ನ ಜೊತೆ ಎಷ್ಟು ಜನ ಸಿನಿಮಾ ನೋಡಿದ್ರು ಅಷ್ಟು ಜನಕ್ಕೂ ಅದೇ ಒಪಿನಿಯನ್ ಇತ್ತು. ಎಲ್ಲೂ ಲಾಗಿಲ್ಲ, ಎಲ್ಲೂ ಬೋರ್ ಇಲ್ಲ, ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ಎಡ್ಜ್ ಆಫ್ ದ ಸೀಟ್ ಅಲ್ಲಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾ. ಮತ್ತೆ ಪ್ರತಿ ಒಂದು ಸೀನನ್ನು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ. ಮತ್ತೆ ನಿಮ್ಗೆ ಹಿಡಿದಿಡ್ಕೊಳ್ಳುತ್ತೆ, ನೆಕ್ಸ್ಟ್ ಏನು ಅಕಸ್ಮಾತ್ ನೀವು ಕತೆ ಗೆಸ್ಸು ಮಾಡ್ಬಿಟ್ರು ನೆಕ್ಸ್ಟ್ ಏನು ಅಂತ ನಿಮ್ಗೆ ಹಿಡಿದಿಡ್ಕೊಂಡು ಕೂತ್ಕೊಳ್ಳುತ್ತೆ ಸಿನಿಮಾ. ಅದು ಬಾಸ್. ಸೊ ರಿಲೀಸ್ ಡೇಟ್ ಯಾವಾಗ ಏನು ಅಂದ್ರೆ 19 ಬೇಗ ಬರ್ಬೇಕು ಅಂತ ನೀವಿದ್ದೀರಾ? 19/6/2026 ಅದೇ ರಿಲೀಸ್ ಡೇಟ್. ಮಿಸ್ ಮಾಡ್ದಂಗೆ ನಿಮ್ ಫ್ಯಾಮಿಲಿ ಸಮೇತನು ಕರ್ಕೊಂಡು ಸಿನಿಮಾ ನೋಡಿ. 100% ತುಂಬಾ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ಮ್ಯಾಮ್ ನೀವೇನ್ ಹೇಳ್ತೀರಾ? ಅವ್ರು ಹೇಳಿದ್ರು ರಿಲೀಸ್ ಡೇಟ್ ಈ 19th ರಿಲೀಸ್ ಆಗ್ತಿದೆ ಅಂತ. ಎಷ್ಟೋ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾ ಇಲ್ಲಿವರೆಗೂ ಬಂದಿದೆ. ಸೊ ನೀವು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲಲ್ಲಿ ಅಭಿನಯಿಸಿದ್ರ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಸಿನಿಮಾನ ನಾನು ನೋಡಿಲ್ಲ ಕಂಪ್ಲೀಟ್ ಆಗಿ, ಏನಿದೆ ಹೆಂಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ಸೊ ನಾನು ಪ್ರೇಕ್ಷಕಿಯಾಗಿ ಕಾಯ್ತಾ ಇದ್ದೀನಿ ಓವರ್ ಆಲ್ ಸಿನಿಮಾ ನೋಡೋದಕ್ಕೆ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಸಿನಿಮಾನೇ. ಸೊ ದಯವಿಟ್ಟು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ, ಇಷ್ಟಪಟ್ಟು ಮಾಡಿದ್ದೀವಿ. ಸೊ ಅದೇ ರೀತಿ ರಿಸಲ್ಟ್ ಜನಗಳು ಕೊಡಬೇಕಾಗುತ್ತೆ. ಸೊ ಅವ್ರ ತನಕ ರೀಚ್ ಆಗಿ ಅವರೆಲ್ಲ ನೋಡಿ ಸೊ ನಮಗೆ ಆಶೀರ್ವಾದ ಮಾಡೋ ತನಕ ನಮಗೆ ಏನು ಅದೊಂದು ಕ್ವಶನ್ ಮಾರ್ಕ್ ಅಂತ ಇದ್ದೇ ಇರುತ್ತೆ. ಸೊ ಅವ್ರಿಗೆ ರೀಚ್ ಆಗಬೇಕು. ಅವ್ರು ಇಷ್ಟಪಟ್ಟರೆ ನಾವು ಮುಂದೆ ಎಲ್ಲ ಬೇರೆ ಬೇರೆ ಚಿತ್ರಗಳನ್ನ ಮಾಡೋದಕ್ಕೆ ಸ್ಪೋರ್ಟಿವ್ ಆಗಿ ತಗೋತೀವಿ. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ. 19th ಇದೇ ತಿಂಗಳು ರಿಲೀಸ್ ಆಗ್ತಿದೆ. ಸರ್ ನೀವು ತುಂಬಾ ಹೇಳಿದಿರಾ, ರಿಲೀಸ್ ಡೇಟ್ ಅಂತೂ ಕನ್ಫರ್ಮ್ ಅಲ್ಲ, ರಿಲೀಸ್ ನಿಮ್ಮ ತಂಡಕ್ಕೆ ಏನಿಲ್ಲ, ಸಿನಿಮಾನ ಬಂದು ನೋಡಿ ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾನ ಆರೈಸಿ. ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತಾಯಿದೆ, ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸಿಗೋಣ ಥಿಯೇಟ್ರಲ್ಲಿ, ನೋಡೋಣ ಏನೆಲ್ಲ ರಿವ್ಯೂಸ್ ಬರುತ್ತೆ, ಹೆಂಗೆ ಬರುತ್ತೆ ಅಂತ. ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ, ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ಮಾತ್ರ ಮನಸ್ಫೂರ್ತಿಯಿಂದ ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.